ಇನ್ನು ಡಿ ಸಿ ಎಂ ಬಣದಲ್ಲೂ ಕೂಡ ತಂತ್ರಗಾರಿಕೆ ಕೂಡ ಕಡಿಮೆ ಏನಿಲ್ಲ, ಸಾಕಷ್ಟು ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಎ ಐ ಸಿ ಸಿ ನಾಯಕರು, ಪ್ರಮುಖವಾಗಿ ರಾಹುಲ್ ಗಾಂಧಿ ಇದುವರೆಗೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ನೇರವಾಗಿ ಯಾವುದೇ ಅಪಾಯಿಂಟ್ಮೆಂಟ್ಗಳನ್ನು ಕೊಟ್ಟಿಲ್ಲ. ಆದರೆ ಡಿ ಕೆ ಮಾತ್ರ ಪಟ್ಟು ಬಿಡ್ತಾ ಇಲ್ಲ. ಯಾವ ರೀತಿ ಪಟ್ಟನ್ನು ಹಾಕಬೇಕು, ಯಾವ ರೀತಿ ಗಾಳ ಹಾಕಬೇಕು, ಈ ಎಲ್ಲ ಮಾತುಗಳನ್ನು ನೇರವಾಗಿಯೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದೆಹಲಿಗೆ ಹೊರಟಿದ್ದಂಥ ಡಿ ಕೆ ಬಣದ ಬೆಂಬಲಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅತ್ತ ಬಂಡೆ ಪರ ಜೈ ಜೈ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ದಾರೆ. ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಕದಲ್ಲೇ ನಿಂತು ಗಾಳ ಹಾಕೋದು ನನಗೂ ಕೂಡ ಗೊತ್ತು ಅಂತ ಮಾರ್ಮಿಕವಾಗಿ ನೋಡಿದ್ದಾರೆ. ಕಾಂಗ್ರೆಸ್ನಲ್ಲಿ ರೋಚಕ ಘಟ್ಟ ತಲುಪಿದ ಪಟ್ಟದ ಆಟ. ಆದ್ರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾಹೇಬ್ರದ್ದು ಸಿಎಂ ಆಗ್ತಾರೆ. ಡಿಕೆ ನಂಬರ್ ಗೇಮ್, ಸಿದ್ದುಗೆ ಚೆಕ್ಮೇಟ್ ಪ್ಲಾನ್. MLA-ಗಳನ್ನ ಪರಸ್ಪರ ಖರೀದಿಗೆ ಎಳೆದಿದ್ದಾರೆ. ಜೈಲಿಗೆ ಹೋಗಿ MLA-ಗಳಿಗೆ ಮಾತಾಡಿಸಿ ಬಂದ ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅನ್ನೋದು ನಡೆದ. ಮೀನಿನ ಕಥೆ ಮೂಲಕ ತಾಳ್ಮೆ ಬಗ್ಗೆ DCM ಡಿಕೆ ನುಡಿ. ಮೀನು ಹಿಡಿಯೋದು ಬೇರೆ, ಮೀನನ್ನ ಮಾರಾಟ ಮಾಡೋದು ಬೇರೆ. ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ. ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಡಿಕೆ ಅಸಲಿ ನಂಬರ್ ಗೇಮ್ ಶುರು. ಬೆಂಬಲಿಗರ ಪವರ್ ಶೋ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ರೋಚಕ ಘಟ್ಟ ತಲುಪಿದೆ. ನವೆಂಬರ್ 20ರವರೆಗೂ ಒಂದು ಲೆಕ್ಕ, ಇನ್ನು ಮುಂದೆನೆ ಬೇರೆ ಲೆಕ್ಕ ಎಂಬಂತೆ ಡಿಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ. ನವೆಂಬರ್ 20ರ ಬಳಿಕ ಹೈಕಮಾಂಡ್ ಬದಲಾವಣೆ ಮಾಡುತ್ತೆ ಅಂತ ನಿರೀಕ್ಷೆ ಇಟ್ಟಿದ್ದ ಡಿಕೆಗೆ ನಿರಾಸೆಯುಂಟಾಗಿದೆ. ಹೀಗಾಗಿಯೇ ಅಸಲಿ ನಂಬರ್ ಗೇಮ್ ಶುರು ಮಾಡೇ ಬಿಟ್ಟಿದ್ದಾರೆ. ಡಿಕೆ ನಂಬರ್ ಗೇಮ್ ಹೇಳೋಕ್ಕೂ ಮುಂಚೆ ಕಾಂಗ್ರೆಸ್ನಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದಾಗಿದೆ. ಮತ್ಸ್ಯ ಕಾರ್ಯಕ್ರಮದ ನಿಮಿತ್ತ ಸಿದ್ದರಾಮಯ್ಯ ಡಿಕೆ ಮುಖಾಮುಖಿಯಾದ್ರು. ವೇದಿಕೆಯಲ್ಲಿ ಸಿದ್ದು ಎದುರಲ್ಲೇ ಡಿಕೆ ಮೀನಿನ ಕತೆ ಹೇಳ್ತಾನೆ ತಾಳ್ಮೆ, ಆತ್ಮಬಲದ ಬಗ್ಗೆ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ನಿಮ್ಗೆ ಸೂರ್ಯ ಚಂದ್ರ ಎರಡೇ ಕಾಣದು, ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ, ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದೀರಿ. ಮೀನು ಹಿಡಿಯೋದು ಬೇರೆ, ಮೀನನ್ನ ಮಾರಾಟ ಮಾಡೋದು ಬೇರೆ. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ. ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ, ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ. ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಅಂತ ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ. ಸಿದ್ದರಾಮಯ್ಯ ನೋಡಿದ್ರೆ ಪದೇ ಪದೇ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ. ನಂಬರ್ ಮುಖ್ಯ ಅಂತಾನೆ ಆತ್ಮವಿಶ್ವಾಸದಲ್ಲಿದ್ದಾರೆ. ಹೀಗಾಗಿಯೇ ಇದೀಗ ಸಿಎಂ ಸಿದ್ದರಾಮಯ್ಯಗೆ ಚೆಕ್ಮೇಟ್ ಇಡಲು ಡಿಕೆ ಅಸಲಿ ನವೆಂಬರ್ ನಂಬರ್ ಗೇಮ್ ಆಟ ಶುರು ಮಾಡಿದ್ದಾರೆ. ಅಸಲಿ ಆಟ ಶುರು ಮಾಡಿರೋ DCM ಡಿಕೆ ಶಿವಕುಮಾರ್ ತನ್ನ ಬಣವನ್ನ ಗಟ್ಟಿ ಮಾಡ್ಕೊಳ್ಳೋಕ್ ಮುಂದಾಗಿದ್ದಾರೆ. ಕಾಂಗ್ರೆಸ್ ಶಾಸಕರ ಮನ್ನಣೆ ಪಡೆಯೋಕೆ ಹೆಜ್ಜೆ ಇಟ್ಟಿದ್ದಾರೆ. ಏನೇ ಆದ್ರೂ ಹೈಕಮಾಂಡ್ ನಂಬರ್ ಕೇಳುತ್ತೆ. ಹೀಗಾಗಿ ನನ್ನ ಜೊತೆಗೂ ಶಾಸಕರಿದ್ದಾರೆ ಅಂತ ತೋರಿಸೋಕೆ ಡಿಕೆ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ನೆನೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಶಾಸಕರನ್ನು ಡಿಕೆ ದಿಢೀರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಶಾಸಕರಾದ ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಬೆಂಬಲ ಪತ್ರದೊಂದಿಗೆ ಜೈಲಿಗೆ ಹೋಗಿದ್ದ ಡಿಕೆ ಶಾಸಕರಿಂದ ಸಹಿ ಸಂಗ್ರಹ ಮಾಡಿದ್ರಾ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಶಾಸಕರ ಖರೀದಿಗೆ ಡಿಕೆ ಮುಂದಾಗಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಆರೋಪಿಸಿದ್ರು. MLA-ಗಳನ್ನ ಪರಸ್ಪರ ಖರೀದಿಗೆ ಎಳೆದಿದ್ದಾರೆ. ಜೈಲಿಗೆ ಹೋಗಿ MLA-ಗಳಿಗೆ ಮಾತಾಡಿಸಿ ಬಂದ ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅನ್ನೋದು ನಡೆದ. ನಿನ್ನೆ ಜೈಲಿಗೆ ಹೋಗಿ ಭೇಟಿ ಆಗೋದು. ಅದಕ್ಕೆ ಇಷ್ಟು ದಿವಸ ಯಾಕೆ ಭೇಟಿಯಾಗಿಲ್ಲ? ಅವ್ರು ಅಕಸ್ಮಾತ್ ಬೇಗ ಹೊರಗೆ ಬಂದ್ರೆ ನಮ್ಮ ಕಡೆ ಇರಲಿ ಅಂತ, ಅಥವಾ ನಾಳೆ ವೋಟಿಂಗ್ ಬಂದ್ರೆ, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಭಾಳ ಕಡೆ ವರದಿಯಾಗಿರೋದು ನಾನು ಕೆಳಗಿಳಿಸ್ತೀರಿ ಅಂದ್ರೆ ವೋಟಿಂಗ್ ಮಾಡ್ರಿ ಅಂತ. ಅದಕ್ಕೆ ಈಗ ವೋಟಿಂಗ್ದಲ್ಲಿ ತಮ್ಮ ನಂಬರ್ ಜೋಡಿಸೋದಕ್ಕೆ ತಯಾರಾಗಿ ಕೂತಿದ್ದಾರೆ. ಮಾಮೂಲಾಗೆ ಇವತ್ತು ಕೂಡ ಡಿಕೆ ಪರ ಶಾಸಕರು ಬ್ಯಾಟಿಂಗ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅವ್ರಿಗೆ ಅವ್ರದ್ದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ
ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ಡಿ ಕೆ ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೇವ್ರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಏನು ಪ್ರಶ್ನಾರ್ಹ ಅಲ್ಲ, ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಸಮಯ ಬಂದಾಗ ಡಿ ಕೆ ಸಾಹೇಬ್ರನ್ನು ಸಿ ಎಂ ಆಗ್ತಾರೆ. ಡಿಸಿಎಂ ಡಿಕೆಯ ಎರಡನೇ ನಂಬರ್ ಗೇಮ್ ಪ್ಲಾನ್ ಏನಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬುಡಕ್ಕೆ ಡಿಸಿಎಂ ಡಿಕೆ ಕೈ ಹಾಕೋ ಗೇಮ್ ಕೂಡ ಇದೆ. ಯಾಕಂದ್ರೆ ಜೆಡಿಎಸ್ ನಿಂದಲೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಂದಿರೋದು. ಹೀಗಾಗಿ ಜೆಡಿಎಸ್ ಲಿಂಕ್ ಇದ್ದವರಿಗೆ ಸಿದ್ದರಾಮಯ್ಯ ಆದ್ಯತೆ ಕೊಡ್ತಿದ್ದಾರೆ ಅಂತ ಆರೋಪನೂ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ತಂತ್ರಗಾರಿಕೆ ಮಾಡೋಕೆ ಡಿಕೆ ಬಣ ಪ್ಲಾನ್ ಮಾಡ್ತಿದೆ. ಇದಿಷ್ಟೇ ಅಲ್ಲ, ಹೈಕಮಾಂಡ್ ಮುಂದೆ ಪ್ರದೇಶವಾರು ಶಾಸಕರ ಬೆಂಬಲ ತೋರಿಸೋಕು ಡಿಕೆ ಟೀಮ್ ಪ್ಲಾನ್ ಮಾಡಿದೆ. ಪ್ರದೇಶವಾರು ಶಾಸಕರ ಬೆಂಬಲ ತೋರಿಸೋಕೆ ಡಿಕೆ ಟೀಮ್ ಪ್ಲಾನ್ ಮಾಡಿದೆ ಅನ್ನೋ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಒಕ್ಕಲಿಗ ಶಾಸಕರಲ್ಲದೆ ಬೇರೆ ಸಮುದಾಯದ ಶಾಸಕರ ಬಲವೂ ಇದೆ ಅಂತ ಬೆಂಬಲ ತೋರಿಸೋಕೆ ಪ್ಲಾನ್ ಇದೆ. ಹಳೆ ಮೈಸೂರು ಭಾಗದ ಜೊತೆಗೆ ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಮಲೆನಾಡು ಶಾಸಕರ ಜೊತೆ ಡಿಕೆ ಟೀಮ್ ಸಂಪರ್ಕ ಮಾಡಿದೆಯಂತೆ. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ಡಿಕೆ ಬ್ರದರ್ಸ್ ಪೂಜೆ. ಸಿಎಂ ಸ್ಥಾನ ಪಡೆಯೋಕೆ ಡಿಕೆ ಶತಾಯಗತಾಯ ಪಣ ತೊಟ್ಟಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಡಿಕೆ ನಿವಾಸಕ್ಕೆ ಬಂದ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕೆಲ ತಿಂಗಳ ಹಿಂದೆ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿರೋ ಸಿದ್ದೇಶ್ವರ ಕ್ಷೇತ್ರಕ್ಕೆ ಬಂದು ಕುಟುಂಬ ಸಮೇತ ಪೂಜೆ ಸಲ್ಲಿಸಿದ್ರು. ನಿನ್ನೆ ಡಿಸಿಎಂ ಡಿಕೆಯನ್ನ ಭೇಟಿ ಮಾಡಿದ್ದ ಯೋಗೇಶ್ವರ್ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕಾಗಮಿಸಿ ಮಾತುಕತೆ ನಡೆಸಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸಿಎಂ ಸಿದ್ದರಾಮಯ್ಯ ಬಲದ ಮುಂದೆ ಡಿಕೆ ನಂಬರ್ ಆಟ ಅದ್ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.